ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಸ್ವೀಕಾರ ಮಾಡೋ ಹೊತ್ತಲ್ಲಿ ಇದೇ ಪವರ್ಫುಲ್ ನಾಯಕ ಪಕ್ಷದಲ್ಲಿ ಅಂತ ಕಾಣಿಸ್ಕೊಂಡವರು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪವರ್ಫುಲ್ ಲೀಡರ್ ಅಂತ ಬಿಂಬಿಸಲಾಗ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರನ್ನ. ಬಟ್ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಕಾರಣ ಒಂದು ಆಡಿಯೋ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತಂದಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದೇ ಆತಂಕ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಕಾಡ್ತಾ ಇದೆಯಂತೆ. ಜಮೀರ್ ಅಹಮದ್ ಮಂತ್ರಿಗಿರಿಗೆ ಕೋಕ. ಮೊದಲ ಲಿಸ್ಟ್ ನಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರು ಔಟ್. ಪಕ್ಷ ವಿರೋಧಿ ಆಡಿಯೋ ವೈರಲ್ ಬಳಿಕ ವರಿಷ್ಠರು ಕೆಂಡಾಮಂಡಲರಾಗಿದ್ದಾರಂತೆ. ಆಡಿಯೋ ವೈರಲ್ ಬಳಿಕ ಜಮೀರ್ ಹೆಸರು ಕೈ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ಕ್ಯಾಬಿನೆಟ್ ಫಸ್ಟ್ ಲಿಸ್ಟ್ ನಲ್ಲಿ ಜಮೀರ್ ಅಹಮದ್ಗೆ ಸ್ಥಾನಮಾನ ಇಲ್ಲ. ಎರಡನೇ ಹಂತದಲ್ಲೂ ಕೂಡ ಜಮೀರ್ಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಎರಡು ಪಟ್ಟಿಯಲ್ಲೂ ಜಮೀರ್ಗೆ ಮಂತ್ರಿ ಸ್ಥಾನ ತಪ್ಪಿಸಿದೆ ಆಡಿಯೋ ಬಾಂಬ್. ಡಿಕೆ ಸುರೇಶ್ಗೆ ಮೊದಲೇ ಗೊತ್ತಿತ್ತ ಈ ಬೆಳವಣಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಿನ್ನೆ ಜಮೀರ್ ಭೇಟಿ ಮಾಡಿ ಮಾತುಕತೆಯನ್ನ ಡಿಕೆ ಸುರೇಶ್ ನಡೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯಕ್ಕೆ ಏನು ನಿರ್ಧಾರ ತೆಗೆದುಕೊಂಡ್ರು ಕೂಡ ಸಮಸ್ಯೆ ಆಗುತ್ತೆ, ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದು ಬಿಡಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರಂತೆ, ಕನ್ವಿನ್ಸ್ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಮಂತ್ರಿಗಿರಿಗೆ ಕುತ್ತು ತಂದಿದೆ ಒಂದು ಆಡಿಯೋ. ಪ್ರಮುಖವಾಗಿ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡಿರುವ ಒಂದು ಆಡಿಯೋ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಆಡಿಯೋ. ಅದು ಅವರದ್ದೇ ವಾಯ್ಸ್ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿ ಸಿಗಬೇಕು. ಬಟ್ ಮೋಸ್ಟ್ಲಿ ಅದು ಕ್ಲಾರಿಟಿ ಸಿಗೋ ತನಕ ಕೂಡ ಮುಂದಕ್ಕೆ ಹಾಕಬಹುದು. ಹಾಗಾಗಿ ಮೊದಲ ಲಿಸ್ಟ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪವರ್ಫುಲ್ ಲೀಡರ್. ಅವರು ಒಬ್ಬ ಜನನಾಯಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ರಾಜ್ಯದ ಯಾವುದೇ ಕ್ಷೇತ್ರವನ್ನ ಕೊಟ್ಟರೂ ಕೂಡ ಜವಾಬ್ದಾರಿಯಾಗಿ ಸಮರ್ಥವಾಗಿ ನಿಭಾಯಿಸಿ ತಮ್ಮ ಸಮುದಾಯದ ಓಟ್ಗಳನ್ನ ಗಟ್ಟಿಗೊಳಿಸಿ ತರಬಲ್ಲಂತಹ ಒಬ್ಬ ನಾಯಕ ಯಾರಾದ್ರೂ ಇದ್ರೆ ಪಕ್ಷದಲ್ಲಿ ಅದು ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರ ಅತ್ಯಾಪ್ತರು ಕೂಡ ಹೌದು, ಒಂದ್ ರೀತಿ ಬಲಗೈ ಬಂಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಜಮೀರ್ ಅಹಮದ್ ಖಾನ್ ಅವರನ್ನ ಮೊದಲ ಹಂತದಲ್ಲಿ ಇಷ್ಟು ಪವರ್ಫುಲ್ ನಾಯಕನನ್ನ ಕೈ ಬಿಡ್ತಾರೆ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಸಹಿಸಲ್ಲ. ಅದೇ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇಲ್ಲ. ನೀವು ಸಮುದಾಯವಾರು ನೀವು ಸಮಾಧಾನ ಮಾಡ್ತೀರಿ ನಾಯಕರನ್ನ ಅಂತ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಿಗಬೇಕಾಗಿತ್ತು ಮೊದಲ ಲಿಸ್ಟ್ ಅಲ್ಲಿ ಸ್ಥಾನ, ಬಟ್ ಸಿಗ್ತಾ ಇಲ್ಲ. ಎರಡನೇ ಹಂತದಲ್ಲಾದ್ರೂ ಸಿಗುತ್ತೆ ಬಿಡಿ, ಡೋಂಟ್ ವರಿ ಅಂತ ಹೇಳಕ್ ಹೋಗ್ಬೇಡಿ, ಅಲ್ಲೂ ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಭೇಟಿ ಹಾಕಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಪ್ರಮುಖವಾಗಿ ಈ ಜಮೀರ್ ಅಹಮದ್ ಖಾನ್ ಅವರು ಎಷ್ಟರ ಮಟ್ಟಿಗೆ ಪವರ್ಫುಲ್ ಒಬ್ಬ ನಾಯಕ ಪಕ್ಷದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಅದು ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿ ಪಕ್ಷಕ್ಕೆ ತಂದು ಕೊಡಬಲ್ಲ, ಅಂದ್ರೆ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ತಂದು ಕೊಡಬಲ್ಲಂತಹ ಒಬ್ಬ ನಾಯಕ, ಸಮರ್ಥ ನಾಯಕ ಅಂತ ಬಿಂಬಿಸಲಾಗುತ್ತೆ. ಅಂತ ನಾಯಕನಿಗೆ ಮೊದಲ ಲಿಸ್ಟ್ ನಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಅಂದ್ರೆ ಬಹಳ ಗಂಭೀರವಾಗಿ ಪರಿಗಣಿಸಿದೆಯಾ ಪಕ್ಷ ಆಡಿಯೋವನ್ನ ಅಂತ, ಪಕ್ಷ ವಿರೋಧಿ ಚಟುವಟಿಕೆ ಅಂತ ಭಾವಿಸ್ಬಿಟ್ಟಿದೆಯಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಖಂಡಿತವಾಗಿಯೂ ಶ್ರುತಿ, ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಮೊದಲಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬಹುದೊಡ್ಡದಂತ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ನಡೆದುಕೊಂಡಿರೋ ರೀತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಸಹ ಸಹಿಸಲ್ಲ, ಕಠಿಣ ಕ್ರಮ, ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಈ ಹಿಂದೆನೂ ಸಹ ಕೊಟ್ಟಿರುವಂತದ್ದು, ಈಗಲೂ ಸಹ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಎಷ್ಟೇ ಪರಮಾಪ್ತರಾಗಿದ್ರೂ ಸಹ ಮೊದಲ ಹಂತದ ಸಚಿವ ಸಂಪುಟ ರಚನೆಯಲ್ಲಿ ಅವರ ಹೆಸರು ಕಾಣೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಡಿಕೆ ಸುರೇಶ್ ಅವರು ಸಹ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿದ್ರು, ಚರ್ಚೆಯನ್ನು ಸಹ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ನೀವು ಸ್ವಲ್ಪ ದಿನಗಳ ಕಾಲ ಸಮಾಧಾನವಾಗಿರಿ ಅನ್ನೋ ಒಂದು ಸಲಹೆಯನ್ನು ಸಹ ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಜಮೀರ್ ಅಹಮದ್ ಖಾನ್ ಅವರು ಸಹ ಸಚಿವ ಸಂಪುಟದಲ್ಲಿ ಮೊದಲ ಹಂತದಲ್ಲಿ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಜಮೀರ್ ಅಹಮದ್ ಖಾನ್ ಅವರ ಡಿಸಿಎಂ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಒತ್ತಡವನ್ನು ಹಾಕ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಇದೀಗ ಕೋಕ್ ಕೊಟ್ಟಿರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.